ದೇಶದಲ್ಲಿ ಕರ್ನಾಟಕವೇ ಮದ್ಯ ಸೇವನೆಯಲ್ಲಿ ಟಾಪ್ ಅಲ್ಲಿದೆ. ದೇಶದ ಸರಾಸರಿಯನ್ನ ತಲಾ ಬಳಕೆ ಈಗ ಮೀರಿಕೆ ಆಗಿರೋದು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂಕಿಅಂಶ ಈಗ ರಿವೀಲ್ ಆಗಿದೆ. ದೇಶದಲ್ಲಿ ಕರ್ನಾಟಕವೇ ಟಾಪ್ ಅಲ್ಲಿರೋದು, ಅಂದ್ರೆ ಮೊದಲ ಸ್ಥಾನ. ಸೊ ದೇಶದ ಸರಾಸರಿಯನ್ನ ತಲಾ ಬಳಕೆ ಏನಿದೆಯಲ್ಲ ಅದು ಮೀರಿ ಹೋಗ್ತಾ ಇದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂಕಿಅಂಶ ಹೇಳ್ತಾ ಇರೋದು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ ಸರಾಸರಿ 9.1 ಲೀಟರ್ ಮದ್ಯವನ್ನ ಸೇವಿಸುತ್ತಿದ್ದಾರೆ ಅನ್ನೋದು. ಇದು ದೇಶದ ಸರಾಸರಿ 6.4 ಲೀಟರ್ಗಿಂತ ಗಮನಾರ್ಹವಾಗಿ ಹೆಚ್ಚಳ ಆಗ್ತಾ ಇದೆ. ನೋಡಿ, ಆಸಕ್ತಿಕರ ಸಂಗತಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕೇವಲ 11% ಮಾತ್ರ, ಅಂದ್ರೆ 11% ಜನ ಮಾತ್ರ ಮದ್ಯವನ್ನು ಸೇವಿಸ್ತಾ ಇದ್ದಾರೆ. ಆದರೂ ಕೂಡ ಮದ್ಯಪಾನ ಮಾಡುವವರು ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇವಿಸ್ತಿರೋದು ತಜ್ಞರ ಆತಂಕಕ್ಕೆ ಇದು ಕಾರಣ ಆಗಿದಿರೋದು. ಅಂದರೆ ತಜ್ಞರ ಒಂದು ಶಿಫಾರಸು ಏನು ಅಂತ ಹೇಳಿದ್ರೆ ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅಂತ ಅನ್ನೋದು ಅವರು ಮನವಿಯನ್ನು ಮಾಡ್ತಾ ಇರೋದು. ಆಸ್ಪತ್ರೆಯಲ್ಲಿ ಮದ್ಯ ಸೇವನೆ ಕುರಿತ ನಿಯಮಿತ ತಪಾಸಣೆ ಆಗಬೇಕಾಗತ್ತೆ. ಹೆಚ್ಚಿನ ಆಲ್ಕೋಹಾಲ್ ಅಂಶ ಇರುವಂಥ ಮದ್ಯದ ಮೇಲಿನ ತೆರಿಗೆ ಹೆಚ್ಚಳ ಮಾಡಬೇಕು. ಸಾರ್ವಜನಿಕರಿಗೆ ಮದ್ಯ ಲಭ್ಯತೆ ಸಿಗದಂತೆ ನಿಯಂತ್ರಣಕ್ಕೆ ತರಬೇಕಾಗತ್ತೆ ಅನ್ನೋದು ತಜ್ಞರ ಶಿಫಾರಸು. ಇದು ಕುಡಿದು ವಾಹನ ಚಲಾಯಿಸುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಮದ್ಯ ಸೇವನೆ ಕುರಿತ ನಿಯಮಿತ ತಪಾಸಣೆ ಆಗಬೇಕು ಅಂಥೇಳಿ ಈ ರೀತಿಯಾಗಿ ತಜ್ಞರು ಶಿಫಾರಸನ್ನು ಹೊರಡಿಸ್ತಿರೋದು. ಅಂದರೆ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರ್ದು. ಕುಡಿದು ಅಲ್ಲಿ ಮಲಗ್ತಾರೆ, ಕುಡಿದು ಡ್ರೈವಿಂಗ್ ಮಾಡ್ತಾರೆ, ಇದರಿಂದ ಸಮಸ್ಯೆ ಆಗತ್ತೆ. ಸಾವು ನೋವಿನ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ, ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಅದಕ್ಕೆ ಕಂಟ್ರೋಲ್ ತರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಹೆಚ್ಚಿನ ಆಲ್ಕೋಹಾಲ್ ಅಂಶ ಇರುವಂಥ ಮದ್ಯದ ಮೇಲಿನ ತೆರಿಗೆ ಹೆಚ್ಚಳ ಮಾಡಬೇಕು ಅನ್ನೋದು. ನೀವು ಎಷ್ಟೇ ಜಾಸ್ತಿ ಮಾಡಿದರೂ ಕೂಡ ಕುಡಿತೀವಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಮದ್ಯ ಪ್ರಿಯರಿರ್ತಾರೆ.